ಬಲಶಾಲಿ ಹುಲಿ ಒಂದ್ ಕಡೆ, ಮುಗ್ಧ ಕುರಿಗಳು ಇನ್ನೊಂದ್ ಕಡೆ. ಆದ್ರೆ ಇಲ್ಲಿ ಬಲ ಇರೋನೇ ಗೆಲ್ತಾನೆ ಅಂತ ಅಂದ್ಕೊಂಡ್ರೆ ಅದು ನಿಮ್ ತಪ್ಪು. ಇವತ್ತು ನಾನು ನಿಮ್ಗೆ ಕೇವಲ ಆಟದ ಬಗ್ಗೆ ಹೇಳ್ತಿಲ್ಲ, ನಮ್ಮ ಪೂರ್ವಜರು ನಮ್ಗೆ ಬಿಟ್ಟು ಹೋದ ಬುದ್ಧಿವಂತಿಕೆಯ ದೊಡ್ಡ ಪಾಠದ ಬಗ್ಗೆ ಮಾತಾಡ್ತಿದ್ದೀನಿ. ಅದೇ ನಮ್ಮ ಅಪ್ಪಟ ಜನಪದ ಕ್ರೀಡೆ ಹುಲಿ ಕುರಿ ಆಟ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿ ಕಡೆ ಕಟ್ಟೆಗಳ ಮೇಲೆ ಮರದ ನೆರಳಿನಲ್ಲಿ ಕುಳಿತು ಆಡೋ ಆಟಗಳೇ ಬೇರೆ. ಅದರಲ್ಲೂ ಈ 4 ಹುಲಿ ಮತ್ತು 16 ಕುರಿಗಳ ಆಟ ಇದೆಯಲ್ಲ, ಅದನ್ನ ಆಡು ಹುಲಿ ಆಟ ಅಥವಾ ಹುಲಿ ಕುರಿ ಆಟ ಅಂತಾನೂ ಕರೀತಾರೆ. ಹೆಸರೇನೋ ಸರಳವಾಗಿರ್ಬೋದು, ಆದರೆ ಇದರ ಹಿಂದಿರೋ ತರ್ಕ ಮಾತ್ರ ಅದ್ಭುತ. ಈ ಆಟದಲ್ಲಿ ಅಸಲಿಗೆ 2 ಆಟಗಾರಿರ್ತಾರೆ. ಆದ್ರೆ ಚದುರಂಗದ ತರಹ ಇಲ್ಲಿ ಇಬ್ಬರಿಗೂ ಸಮಾನ ಬಲ ಇರಲ್ಲ. ಒಂದ್ ಕಡೆ 4 ಹುಲಿಗಳಿರ್ತವೆ. ಈ ಹುಲಿಗಳಿಗೆ ಯಾವುದೇ ಕುರಿನ ಮೇಲೆ ಜಿಗಿದು ಕೊಲ್ಲೋ ಅಗಾಧವಾದ ಶಕ್ತಿ ಇರುತ್ತೆ. ಆದ್ರೆ ಇನ್ನೊಂದ್ ಕಡೆ ಯಾವುದೇ ಬಲ ಇಲ್ಲದ, ಹುಲಿನ ಕೊಲ್ಲೋಕ್ಕೆ ಶಕ್ತಿ ಇಲ್ಲದ 16 ಕುರಿಗಳಿರ್ತವೆ. ಇದು ಪ್ರಕೃತಿಯಲ್ಲಿ ಬಲಶಾಲಿ ಪ್ರಾಣಿ ಮತ್ತೆ ದುರ್ಬಲ ಪ್ರಾಣಿಯ ನಡುವೆ ನಡೆಯೋ ಹೋರಾಟವನ್ನೇ ನಮ್ಗೆ ತೋರಿಸುತ್ತೆ. ಈ ಆಟದ ನಿಯಮಗಳನ್ನ ಸ್ವಲ್ಪ ಗಮನಿಸಿ. ಹುಲಿಯ ಗುರಿ ಏನಪ್ಪಾ ಅಂದ್ರೆ ಕುರಿಗಳ ಮೇಲೆ ಜಿಗಿದು ಅವುಗಳನ್ನ ತಿನ್ನೋದು ಅಥವಾ ಆಟದಿಂದ ಹೊರ ಹಾಕೋದು. ಹುಲಿ ಏನಾದ್ರೂ 5 ಅಥವಾ 6ಕ್ಕಿಂತ ಹೆಚ್ಚು ಕುರಿಗಳನ್ನ ತಿಂದ್ಬಿಟ್ರೆ ಹುಲಿಗಳ ತಂಡ ಗೆದ್ದ ಹಾಗೆ. ಆದ್ರೆ ಕುರಿಗಳ ಕತೆ ಹಂಗಲ್ಲ. ಅವುಗಳಿಗೆ ಜಿಗಿಯೋ ಶಕ್ತಿ ಇಲ್ದಿದ್ರೂ ಅವುಗಳ ಹತ್ತಿರ ಸಂಖ್ಯೆ ಅನ್ನೋ ಬಲ ಇದೆ. ಈ ಕುರಿಗಳೆಲ್ಲ ಒಟ್ಟಾಗಿ ರಕ್ಷಣಾತ್ಮಕವಾಗಿ ಚಲಿಸ್ತಾ ಹುಲಿಗಳಿಗೆ ಎಲ್ಲಿಯೂ ಜಾಗ ಇಲ್ಲದ ಹಾಗೆ ಎಲ್ಲ ಕಡೆಯಿಂದ ಬಂಧಿಸಿದ್ರೆ, ಅದೇ ಗೆರಾವ್ ಹಾಕಿದ್ರೆ ಕುರಿಗಳ ತಂಡಕ್ಕೆ ಗೆಲುವು ಸಿಗುತ್ತೆ. ನೋಡಕ್ಕೆ ಇದು ನೆಲದ ಮೇಲೆ ಸೀಮೆ ಸುಣ್ಣದಲ್ಲೋ ಅಥವಾ ರಂಗೋಲಿಯಲ್ಲೋ ಗೆರೆ ಎಳೆದು ಆಡೋ ಆಟ ತರಹ ಕಾಣುತ್ತೆ. ಹುಣಸೆ ಬೀಜ ಅಥವಾ ಕಲ್ಲುಗಳಿದ್ರೆ ಸಾಕು. ಆದ್ರೆ ಇವತ್ತಿನ ಕಂಪ್ಯೂಟರ್ ವಿಜ್ಞಾನಿಗಳು ಅಥವಾ AI ತಂತ್ರಜ್ಞಾನದ ಪ್ರಕಾರ ಈ ಆಟದಲ್ಲಿ ಬರಬಹುದಾದ ಸಾಧ್ಯತೆಗಳ ಸಂಖ್ಯೆ ಎಷ್ಟಿದೆಯಪ್ಪ ಅಂದ್ರೆ 10⁻41ಕ್ಕಿಂತಲೂ ಹೆಚ್ಚು. ಇದು ನಮ್ಮ ಆಕಾಶದಲ್ಲಿರೋ ನಕ್ಷತ್ರದ ಸಂಖ್ಯೆಗಿಂತಲೂ ಹೆಚ್ಚು. ಅಂದ್ರೆ ನೀವು ಯೋಚನೆ ಮಾಡಿ, 2 ಬುದ್ಧಿವಂತರು ಯಾವುದೇ ತಪ್ಪು ಮಾಡದೆ ಆಡಿದರೆ ಈ ಆಟ ಖಂಡಿತವಾಗಿಯೂ ಡ್ರಾ ಆಗುತ್ತೆ. ಇದೇ ನಮ್ಮ ಪೂರ್ವಜರ ಗಣಿತದ ತಾಕತ್ತು. ಇದು ಬರೀ ಆಟ ಅಲ್ಲ, ಇದರಲ್ಲಿ ಜೀವನದ ದೊಡ್ಡ ಪಾಠ ಇದೆ. ಹಳೆ ಕಾಲದಲ್ಲಿ ಕಾಡು ಪ್ರಾಣಿಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋಕೆ ಬಳಸುತ್ತಿದ್ದ ತಂತ್ರಗಾರಿಕೆ ಮತ್ತೆ ಒಗ್ಗಟ್ಟು ಇಲ್ಲಿನ ಜೀವಾಳ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ಈ ಆಟ ಪ್ರಾಯೋಗಿಕವಾಗಿ ಹೇಳಿಕೊಡುತ್ತೆ. ಕುರಿಗಳೇನಾದ್ರೂ ದಿಕ್ಕಾಪಾಲಾಗಿ ಹೋದ್ರೆ ಅವು ಹುಲಿಗೆ ಬಲಿಯಾಗೋದು ಗ್ಯಾರಂಟಿ. ಅದೇ ಒಟ್ಟಾಗಿ ಹೆಜ್ಜೆ ಇಟ್ಟರೆ ಎಂಥ ಬಲಶಾಲಿ ಹುಲಿನೂ ಸೋಲಿಸಬಹುದು. ಇವತ್ತಿನ ಮಕ್ಕಳು ಮೊಬೈಲ್ನಲ್ಲಿ ಆಡೋ ವಿಡಿಯೋ ಗೇಮ್ಗಳಿಗಿಂತಲೂ ಈ ಆಟ ಮೆದುಳಿಗೆ ಒಳ್ಳೆ ವ್ಯಾಯಾಮ ಕೊಡುತ್ತೆ. ಸುತ್ತಮುತ್ತಿರೋ ಜಾಗದ ಅರಿವು, ಮುಂದೇನಾಗುತ್ತೆ ಅಂತ ಊಹಿಸೋ ಶಕ್ತಿ ಮತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡೋದನ್ನ ಇದು ಮಕ್ಕಳಿಗೆ ಸಹಜವಾಗಿಯೇ ಕಲಿಸುತ್ತೆ. ಕೊನೆಯದಾಗಿ ಹೇಳಬೇಕಂದ್ರೆ ಇದು ಬರೀ ಮನೋರಂಜನೆ ಅಲ್ಲ, ನಮ್ಮ ಭಾರತೀಯ ಪರಂಪರೆಯ ಬೌದ್ಧಿಕ ಶ್ರೀಮಂತಿಕೆಯ ಸಂಕೇತ.